ಏನಾಗುತ್ತೋ ಅದು ಒಳ್ಳೇದಾಗೋಗಿದ್ರೆ ನಾವು ಯಾಕೆ ಸುಮ್ಮನೆ ಅದನ್ನ ತಡೆ ಒಡ್ಡೋಕೆ ಹೋಗ್ಬೇಕು ಅನ್ನೋದ್ರ ಬಗ್ಗೆ ನಾನು ಸುಮ್ಮನೆ ಇದ್ದೆ. ನಿಜ ಹೇಳ್ಬೇಕಂದ್ರೆ ಸ್ನೇಹಿತರೆ, ಇವತ್ತು ಈ ವಿಡಿಯೋ ಮಾಡೋದಕ್ಕೆ ಮುಖ್ಯ ಕಾರಣ ಏನಂದ್ರೆ, ಕೆಲವೇ ವಾರಗಳ ಹಿಂದೆ ಜಂಟಿ ಅಂತ ಹೇಳ್ಕೊಂಡು ಸುತ್ತಾಡೋ ಮಹಾನಾಯಕರುಗಳು ಒಂಟಿಯಾಗಿ ಹೋಗಿ ಆಡಳಿತ ಮಂಡಳಿ ಮತ್ತು ಹಿರಿಯ ಅಧಿಕಾರಿಗಳು ಅವರೆಲ್ಲ ಭೇಟಿ ಮಾಡಿ ಇಷ್ಟು ವರ್ಷಗಳಿಂದ ವೇತನ ಪರಿಷ್ಕರಣೆ ಸಮಯದಲ್ಲಿ ನಮ್ಮ ಕೈಯಿಂದ ಬಸ್ಗಳನ್ನ ನಿಲ್ಲಿಸಿ ಒಳ ಒಪ್ಪಂದಗಳನ್ನ ಮಾಡ್ಕೊಂಡು ಬಂದು 40, 45, 50% ಕೇಳಿ 10, 12.5 ಮಾಡ್ಕೊಂಡ್ ಬಂದ್ರಲ್ಲ 15% ಅಂತ, ಅದೇ ರೀತಿಯನ್ನು ಮುಂದುವರಿಸಿಕೊಂಡು ಅದೇ ಪದ್ಧತಿಯನ್ನು ಮುಂದುವರಿಸಿಕೊಂಡು ಒಳ ಒಪ್ಪಂದಗಳನ್ನ ಮಾಡ್ಕೊಂಡ್ ಬಂದವರಂತ ನಮಗೆ ಎಲ್ಲಾ ಮಾಹಿತಿಗಳು ಸಿಕ್ಕಿದೆ. ಇದು ಮಾತ್ರ ನಮಗ್ ಮಾತ್ರ ಸಿಕ್ಕಿಲ್ಲ ಸ್ನೇಹಿತರೆ, ಜಂಟಿ ಕ್ರಿಯಾ ಸಮಿತಿಯಲ್ಲಿ ಎಲ್ಲ ನಾಯಕರಿಗೂ ಗೊತ್ತಾಗಿದೆ. ಆದ್ರೆ ಅದ್ ಯಾಕೆ ಸುಮ್ಮನೆ ಇದ್ದಾರೆ ಅಂತ ನಮಗಂತೂ ಗೊತ್ತಿಲ್ಲ. ಈ ವಿಚಾರವನ್ನ ನಾವು ಜಂಟಿ ಕ್ರಿಯಾ ಸಮಿತಿಯ ನಾಯಕರನ್ನು ಕೇಳಿದಾಗ ಹೌದಂತೆ ನಮಗೂ ಮಾಹಿತಿ ಹೇಳಿದ್ದಾರೆ, ನೋಡೋಣ ಹಂಗಾದಾಗ ನೋಡೋಣ ಅಂತ. ಎಲ್ಲ ಆದ್ಮೇಲೆ ಏನ್ ಮಾಡ್ತಾರೆ ಸ್ನೇಹಿತರೆ ಇವರು? ನಾವು ಬಾಯಿ ಮುಚ್ಕೊಂಡು ತಗೋಬೇಕು. 38 ತಿಂಗಳಲ್ಲಿ ಕೆಲವೊಂದು ತಿಂಗಳುಗಳನ್ನ ಬಿಟ್ಕೊಳ್ಳುವಂತ ಮಾತುಗಳು, ಏನು 14 ತಿಂಗಳು ಕೊಡ್ತವೆ ಅಂತ ಹೇಳಿದ್ದಾರೆ ಸರ್ಕಾರ ಮತ್ತು ಆಡಳಿತ ಮಂಡಳಿ, ಅದಕ್ಕೆ ಅಲ್ಪ ಸ್ವಲ್ಪ ಸೇರಿಸೋದು, ಮತ್ತೆ ಒಂದು 24ರಿಂದ ಕೊಡಬೇಕಾಗಿರೋದನ್ನ ಏನೋ ನೋಷನಲ್ಲು ಮತ್ತೊಂದು ಮಗದೊಂದು ಅನ್ನೋ ಒಂದು ವಿಚಾರವನ್ನ ಮುಂದಿಟ್ಕೊಂಡು ಅಲ್ಲೂ ವೇತನ ಪರಿಷ್ಕರಣೆಯ ವರ್ಷಗಳಿಗೆ ಕತ್ತರಿ ಹಾಕುವಂತ ವಿಚಾರಗಳು, ಒಳ ಒಪ್ಪಂದಗಳು ಮಾಡ್ಕೊಂಡ್ ಬಂದಿರೋ ವಿಚಾರ ನಮಗೆ ತಿಳಿದಾಗ ನಿಜವಾಗ್ಲೂ ನಮಗೆ ತುಂಬಾ ದುಃಖ ಆಯ್ತು ಸ್ನೇಹಿತರೆ. ಯಾಕಂದ್ರೆ ಎಲ್ಲಾ ಬಾರಿ ಈ ತರ ವೇತನ ಪರಿಷ್ಕರಣೆಗಳು ಬಂದಾಗ ಈ ರೀತಿಯ ಒಳ ಒಪ್ಪಂದಗಳನ್ನ ಮಾಡಿಕೊಂಡು ಒಳ ಕುತಂತ್ರಗಳನ್ನ ಮಾಡಿಕೊಂಡು ಇವರು ಏನು ಮಾಡುವ ವಿಚಾರಗಳನ್ನ ಮುಂದಿಟ್ಕೊಂಡು ನೌಕರರ ಬಾಯಿಗೆ ಮಣ್ಣಾಕ್ತಾರೆ. ಇದನ್ನೆಲ್ಲ ನೋಡ್ಕೊಂಡು ಕೂತ್ಕೊಳ್ಳಕ್ಕೆ ನಿಜವಾಗ್ಲೂ ನಮ್ಗೆ ಆಗ್ತಾ ಇಲ್ಲ ಸ್ನೇಹಿತರೆ. ಅದರಲ್ಲೂ ಮುಖ್ಯವಾಗಿ ನಮ್ಮ ನಿವೃತ್ತಿಗೊಂಡ ನೌಕರರಿಗೆ, ಅವ್ರಿಗೆ ಇದೇ ಒಂದು ಹಣಕ್ಕಾಗಿ ಪಾಪ ಜಾತಕ ಪಕ್ಷಿಯಿಂದ ಕಾಯ್ತಾ ಇರೋರಿಗೆ ಅವರ ಬಾಯಿಗೂ ಮಣ್ಣಾಕುವಂತ ಎಲ್ಲ ಕೆಲಸಗಳು ನಡೀತಾ ಇದ್ದಾವೆ. ಸೊ ಆದ್ರಿಂದ ಆಯ್ತಪ್ಪ, ಏನು ಇವರ ಹೋರಾಟಕ್ಕೆ ನೀವು ತಡೆ ಒಡ್ಡುತ್ತೀರಾ, ನೀವು ಬೇರೆ ಏನಾದ್ರೂ ವಿಚಾರಗಳನ್ನ ನಿಮ್ ತಲೆಯಲ್ಲಿದೆ ಅಂದ್ರೆ ಖಂಡಿತ ಇಲ್ಲ ಸ್ನೇಹಿತರೆ. ಏನು ಇವರು 29ನೇ ತಾರೀಕು ಬೆಂಗಳೂರು ಚಲೋ ಅಂತ ಇಟ್ಕೊಂಡಿದ್ದಾರೆ. ಈ ಒಂದು ವಿಚಾರದಲ್ಲಿ ನಾವು ಯಾವುದೇ ಕಾರಣಕ್ಕೂ ಯಾವ ಅಡೆತಡೆಗಳಾಗ್ಲಿ ಮತ್ತೆ ನಾವು ಅವರು ಮಾಡಿದಂತೆ ಕುತಂತ್ರಗಳನ್ನ ಮಾಡಿ ಹೋರಾಟಗಳನ್ನ ಹತ್ತಿಕ್ಕುವಂತದ್ದು ಅಥವಾ ಹೋರಾಟಗಳನ್ನ ಹಾಳು ಮಾಡುವಂತ ವಿಚಾರಗಳು ನಾವೇನೂ ಸೇರಿ ನಾವು ಹಲವಾರು ಸಭೆಗಳನ್ನ ಮುಖಂಡರ ಜೊತೆ ನಡೆಸಿದ್ದೇವೆ. ಹಲವಾರು ಚರ್ಚೆಗಳಾಗಿದ್ದಾವೆ. ಅದರಲ್ಲಿ ನಾವು ವಿಜಯ ಭಾಸ್ಕರ್ ಅವರು ಮತ್ತು ಅನಂತ್ ಸುಬ್ರಾವ್ ಅವರ ಜೊತೆ ಅವರು ನಾನು ಒಂದು ಫಾರಿನ್ ವಿಸಿಟ್ ಹೋಗಿದ್ದೆ, ಒಂದು ಶನಿವಾರ ಮಾತನಾಡಿದ್ರು. ಹೋಗೋಕ್ಕಿಂತ ಮುಂಚೆ ಭೇಟಿ ಮಾಡಿದ್ವಿ. ಭೇಟಿ ಸಂದರ್ಭದಲ್ಲಿ ನಾವು ಒಂದು ಮಾತುಕತೆಯನ್ನು ಆಡಬೇಕಾದ್ರೆ ಇವತ್ತೇನು ನಿರ್ಧಾರ ಕೈಗೊಂಡಿದ್ವಿ ಅದನ್ನು ನಾವು ಅವ್ರಿಗೆ ತಿಳಿಸಿದ್ವಿ. ಅದಕ್ಕೆ ನಮ್ಮ ವಿಜಯ ಭಾಸ್ಕರ್ ಅವರು ಸಾಕ್ಷಿ ಅಂತ ಹೇಳ್ಬೋದು. ಸೊ ಏನು ಆ ನಿರ್ಧಾರವನ್ನು ಕೈಗೊಂಡ್ವಿ, ಯಾಕಂದರೆ ಸರ್ಕಾರನೂ ಸಹ ಬಾರ್ಗೇನ್ ಮಾಡ್ತಾ ಇತ್ತು. ಇದು ಬಾರ್ಗೇನ್ ಅಂತ ಒಂದು ವಿಚಾರ ಅಲ್ಲ, ಯಾಕಂದರೆ ಆರ್ಥಿಕ ಪರಿಸ್ಥಿತಿಯನ್ನು ನೋಡಿಕೊಂಡು ನಾವು ಸಹ ಈ ಒಂದು ಸಮಸ್ಯೆಗಳನ್ನು ಪರಿಹರಿಸಿಕೊಂಡು ಕೆಲಸವನ್ನು ಮಾಡಬೇಕಾಗತ್ತೆ ಅಂತ ಹೇಳಿ ಈ ನಿರ್ಧಾರವನ್ನು ಕೈಗೊಂಡಿದ್ವಿ. ಅದರಲ್ಲಿ ಒಂದು ಪಾರ್ಟ್ ಏನು ನಾವು ಚರ್ಚೆ ಮಾಡಿದ್ವಿ, ಅನಂತ್ ಸುಬ್ರಾಯ್ ಅವರ ಸಮ್ಮುಖದಲ್ಲಿ ಈ ಒಂದು ಚರ್ಚೆಯನ್ನು ಮಾಡಿದ್ವಿ, ಅದನ್ನು ಸಾಕಾರಗೊಳಿಸಿದರೆ. ಉಳಿದಂತೆ ಸರ್ಕಾರವು ತನ್ನ ಬಾಗಿಲನ್ನು ತೆರೆದಿದೆ.